ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಿಡಿಗೇಡಿಗಳಿಗೆ, ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಎಲ್ಲಿವರೆಗೆ ಹೋರಾಟ, ಹೋರಾಟ, ಎಲ್ಲಿವರೆಗೆ ಹೋರಾಟ, ಹೋರಾಟ, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬಂಧಿಸಬೇಕು, 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 ಬಂಧಿಸಬೇಕು. ಮತ್ತು ಜಮೀನನ್ನ ಸರ್ವನಾಶನ ಮಾಡಿರ್ತಕ್ಕಂತ ಸವರ್ಣೀಯರಿಗೆ ಹೇಳಿ ಧಿಕ್ಕಾರ, ಇವರ ಹಟ್ಟಹಾಸ ಕೇಳಿ ಧಿಕ್ಕಾರ, ಇವರ ಅಹಂಕಾರ ಕೇಳಿ ಧಿಕ್ಕಾರ, ಇವರ ದೌರ್ಜನ್ಯ ಕೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಮಾಡ್ತೀವಂತ ಈ ಪತ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಮನೆ ಎಷ್ಟು ಇದರಲ್ಲಿ ಸಾಯಂಕಾಲ ಹೊತ್ತಲ್ಲಿ ನೈಟಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಕೂಲಿಗಳು ಮಾಡಿಕೊಂಡು ಬಂದು ಮಲ್ಕೊಂಡಿರ್ತಾರೆ. ನೈಟಲ್ಲಿ ಬಂದು ಏನಾದರೂ ನೀವು ಈ ಥರ ಮಾಡಿಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸಾಯಿಸ್ಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸತ್ತೋಗಿದ್ರೆ ಯಾರೇ ನ್ಯಾಯ ಕೊಡೋರು? ನಮಗೆ ನಿಮಗೆ ಸೇರಿದ್ರೆ ನಾವು ಜಮೀನಲ್ಲಿ ಪೊಸಿಷನಲ್ಲಿ ಇರ್ತೀವಿ. ನಮಗೆ ಒಂದು ಅರ್ಜಿ ಕೊಡಬೇಕಾಗಿತ್ತು, ನಮ್ಗೆ ತಿಳಿಸ್ಬೇಕಾಗಿತ್ತು. ನಮ್ಗೆ ಯಾವುದೇ ರೀತಿ ನೀವು ತಿಳಿಸಿದ್ದೀರಾ, ಏಕಾಏಕಿ ಬಂದು ನಾವು ಇಲ್ದಿರ ಇಂಥ ಸಮಯದಲ್ಲಿ ಬಂದು ನೀವು ಟ್ರೆಂಚ್ ಹೊಡಿತೀರಂದ್ರೆ ನೀವು ಸಾಯಿಸೋಕ್ಕೆ ಹಿಂದೆ ಹೋಗ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು. ಹಾಗಾಗಿ ಇಲ್ಲಿ ಏನು ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಏನು ಸುಮಾರು ಒಂದು 5-6 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿರೋ ಅಂಥ ಮನೆಯನ್ನು ಧ್ವಂಸ ಮಾಡಿದ್ದೀರಿ. ನೀವು ನ್ಯಾಯಸ್ಥರ, ನೀವು ನಿಮ್ಮ ಇದಕ್ಕೆ ಒಂದು ಗೌರವ ಬರ್ತದೆ ನಿಮಗೆ. ನಮ್ಮನ್ನು ಸಾಯಿಸೋಕೆ ಮಾಡಿದ್ದೀರಾ ನೀವು. ಇವತ್ತು ಇಷ್ಟು ಲಕ್ಷ ಮನೆಯನ್ನು ಧ್ವಂಸ ಮಾಡಿದ್ದೀರಾ, ಒಂದು ಹಣ್ಣು ಬಿಡುವಂಥ ಮರಗಳನ್ನು ನಾಶ ಮಾಡಿದ್ದೀರಾ. ನಿಮಗೆ ದೇವರು ಶಿಕ್ಷೆ ಕೊಡ್ತದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಇನ್ನೊಂದು ದಿವಸ, ನಾಳೆ ದಿವಸ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ. ಇವತ್ತು ಪೊಲೀಸ್ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಸರ್ವೆ ನಂಬರ್ 77 ಸಬ್ 1ರಲ್ಲಿ ಸುಮಾರು ವರ್ಷಗಳಿಂದ ಇವರು 3ನೇ ತಲೆಮಾರು, ಅವ್ರ ತಾತ ಮುತ್ತಾತ ಅಂದ್ರ ಕಾಲದಿಂದ ಇವ್ರು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡಿಕೊಂಡು ಇಲ್ಲಿ ಜಿರಾಯಿತಿ ಮಾಡ್ಕೊಂಡು, ಒಂದು ಬಾವಿ ಇದೆ, ಬೋರ್ ಹಾಕೊಂಡು ಜಿರಾಯಿತಿ ಮಾಡ್ಕೊಂಡು ಇಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಅಂತ ಜಮೀನನ್ನ ಯಾರೋ ಸವರ್ಣೀಯರಾಗಿರ್ತಕ್ಕಂಥ ಬೆಸ್ತ ಜನಾಂಗದವರಾಗಿರ್ತಕ್ಕಂಥ ವೆಂಕಟೇಶಪ್ಪ ಮತ್ತು ಅವ್ರ ಮಕ್ಕಳು ಇಲ್ಲಿ ಬಂದು ಏಕಾಏಕಿ ಇವ್ರು ಯಾರು ಇಲ್ದಿರೋ ಸಮಯದಲ್ಲಿ ಬಂದು ಮನೆಯನ್ನ ಮತ್ತು ಇಲ್ಲಿ ಗಿಡಗಳನ್ನ ಮತ್ತು ರಾಗಿ ಬೆಳೆಯನ್ನ ಸರ್ವನಾಶ ಮಾಡಿ ಮನೆಯೆಲ್ಲ ತಳ್ಳಿದ್ದಾರಂತಂದ್ರೆ ನಮ್ಮ ದಲಿತ ಸಮುದಾಯಕ್ಕೆ ಎಷ್ಟು ಈಗಲೂ ಕೂಡ ಸ್ವತಂತ್ರ ಬಂದು ಸುಮಾರು ವರ್ಷಗಳಾದರೂ ಕೂಡ ನಮ್ಗೆ ಇಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ತುಂಬ ನೋವುಂಟಾಗ್ತಾ ಇದೆ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಇವ್ರಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ, ಇದೆಲ್ಲ ಸರ್ವೆ ಮಾಡಿಕೊಂಡು ಇದೆಲ್ಲ ಮಾಜರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಾನೂನು ರೀತಿ ಅವ್ರಿಗೆ ಕ್ರಮ ವಹಿಸಬೇಕು. ನಮ್ಮ ದಲಿತ ಸಮುದಾಯಕ್ಕೆ ಮುಂದೆ ಈ ರೀತಿ ಆಗದಿರಾ ಅವರು ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್. 70 ವರ್ಷದಿಂದ ನಮ್ಮ ತಾತನ ಮುತ್ತಾತ ಕಾಲದಿಂದ ನಾವು ಇಲ್ಲೇ ಬದುಕೊಂಡು ಬೆಳೆ ಮಾಡಿಕೊಂಡು ಇಲ್ಲೇ ವ್ಯವಸಾಯ ಮಾಡಿಕೊಂಡು ಆವಾಗಿಂದ ಇಲ್ಲೇ ಇದ್ದೀವಿ. ಸೊ ನಮ್ಗೇನಂದರೆ ಪಕ್ಕದ ಜಮೀನಲ್ಲಿ ಇವರು ಬೆಸ್ತೋರು ನಾರಾಯಣಪ್ಪ ಮಗ ವೆಂಕಟೇಶಪ್ಪ ಅಂತಿದ್ದಾರೆ. ಸೊ ಅವ್ರದ್ದು ಏನಾಗಿದೆ, ಕೆರೆಗೆ ಹೋಗ್ಬಿಟ್ಟಿದೆ ಅಂತ ಜಮೀನು, ನಮ್ಮ ಜಮೀನ್ ಮೇಲೆ ಅಕ್ರಮವಾಗಿ ಅವರು ಬಂದು ದಬ್ಬಾಳಿಕೆ ಮಾಡ್ತಿದ್ದಾರೆ. ಸೊ ನಿನ್ನೆ ನೋಡಬೇಕಾದ್ರೆ ನೀವು ಅವ್ರಿಗೆ ಹೇಳಿದ್ದೀವಿ, ನಾವು ಫೋನ್ ಮಾಡಿ ಹೇಳಿದ್ದೀವಿ, ಏನು ಮಾಡೋಕೆ ಹೋಗ್ಬಿಡಿ, ಏನೇ ಇದ್ರೂ ಕಂಪ್ಲೇಂಟ್ ಕೊಡೋಣ, ಕಾನೂನು ಚೌಕಟ್ಟಲ್ಲಿ ನಾವು ಹೋಗೋಣ ಅಂತ ಹೇಳಿದ್ದೀನಿ. ಆದ್ರೇನು ಅವರು ಪೊಲೀಸವ್ರಿಗೆ ಹೇಳಿದ್ದೀವಿ, ಪೊಲೀಸವ್ರಿಗೆ ಹೇಳಿನೂ ಪೊಲೀಸವ್ರಿಗೂ ಬೆಲೆ ಕೊಡ್ದಿರಾ ಅವರು ಏಕಾಏಕವಾಗಿ ದೌರ್ಜನ್ಯ ಮಾಡಿ ಬಂದು ಮನೇನ ತಳ್ಳಿ ಇಲ್ಲಿ ಟ್ರೆಂಚಿಂಗ್ ಎಲ್ಲ ಮಾಡಿದ್ದಾರೆ. ಇನ್ಯಾರಾದ್ರೂ ಮನೇಲಿ ಇದ್ದಿದ್ರೆ ಅವ್ರು ಸಾಯಿಸ್ತಾನೋ ಇದ್ರು, ಅವ್ರು ಅದಕ್ಕೂ ಏಸೋದಿಲ್ಲ. ಸೊ ನಮಗೆ ರಕ್ಷಣೆ ಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು. ಸೊ ಅದೇ ನನಗೆ ಬೇಕಾಗಿರೋದು. ಇದು ನಮ್ಮ ಜಮೀನು ಬೇಕೇ ಬೇಕು. ಇದು ನಮ್ಮ ತಂದೆಯವ್ರು ಇರುವಾಗ ನಮ್ಮ ತಂದೆಯವ್ರು ನೋಡ್ಕೊಂಡಿದ್ರು, ನಮ್ಮ ತಂದೆಯವ್ರು ತೀರೋದ್ಮೇಲೆ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಗಳು ನಮ್ಗೆ ಮಾಡ್ತಾ ಇದ್ದಾರೆ. ಆದ್ರಿಂದ ಆದಷ್ಟು ಬೇಕಾ ನಮಗೆ ನ್ಯಾಯ ಒದಗಿಸ್ಕೊಡಿ ದಯವಿಟ್ಟು. समय जे ई पुत्र अकरंगा मादी
మాది మాకు చేరుతున్న భూమి అని చెప్పేసి నువ్వు ఆ పక్క చెరువు పూడ్చి అని చెప్పి ఈ పక్క నువ్వు వచ్చిడిస్తే మేము ఎక్కడ పోయేది? మాకు ఈ అన్యాయం జరుగుతూ ఉంటే ఇది న్యాయమేనా? ఇది న్యాయమేనా స్వామి చెప్పండి. ఊరోళ్ళు మాకు న్యాయం చేయలేదు, కోర్టుకు పోమని కోర్టుకు పోరాడుతూ ఉన్నాం కదా. ఇల్లు వచ్చి నువ్వు అక్రంగా దుబ్బినావంటే మేమేం కావాలా? ఈ మనుషులు నింటే నువ్వు చంపేవాడే కదా, చంపి ಬಾಯಿలోకి వేసేవాడే కదా. ಜೆಸಿಪಿ ವಿಚಾರ ಏನಂದರೆ ಜೀಡ್ಮಾಕ್ನಲ್ಲಿ ಅನ್ನೋ ಗ್ರಾಮ ಇದೆ ನಮ್ಮ ಬಾರ್ಡ್ರಲ್ಲಿ ನಮ್ಮ ದಲಿತ ಕುಟುಂಬಗಳು ಒಂದು ವಾಸವಾಗಿದ್ದರೆ ಇಲ್ಲಿ ಜಮೀನಲ್ಲಿ ಬೋರ್ ಹಾಕ್ಕೊಂಡಿದ್ದಾರೆ, ಎಲ್ಲ ವ್ಯವಸಾಯ ಮಾಡಿಕೊಂಡು ಆರ್ಥಿಕವಾಗಿ ಅದನ್ನೇ ನಂಬ್ಕೊಂಡಿರೋದ್ರಿಂದ ಇಲ್ಲಿ ಸವರ್ಣೀಯರು ಒಂದು ಜಮೀನು ಅಕ್ರಮವಾಗಿ ಬೋಗಸ್ ದಾಖಲೆ ಸೃಷ್ಟಿ ಮಾಡಿ ದುರಸ್ತಿ ಆದ ಒಂದು ಹೆಸರಿಟ್ಕೊಂಡ್ಬಿಟ್ಟು ಇವಾಗ ಹೊಸದಾಗಿ ಆರ್ಡರ್ ಆಗಿದೆ. ದುರಸ್ತಿ ಅಂತ ಹೊಸ ನಂಬರ್ಗಳು ಮಾಡಿಕೊಂಡು ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಆ ವ್ಯವಸ್ಥೆನ ಅದಲು ಬದಲು ಜಮೀನುಗಳು ನಾವು ದಲಿತರು ಯಾರು ವ್ಯವಸಾಯ ಮಾಡಿಕೊಂಡು ಜಮೀನಲ್ಲ ಸುಮಾರು ವರ್ಷಗಳಿಂದ 53 ಫಾರ್ಮು 57 ಎಲ್ಲ ಹಾಕ್ಕೊಂಡು ಬಂದಿರೋಂಥ ಪೂರ್ವಿಕರು ಬಂದಿರೋಂಥ ಜಮೀನು ಉಳುಮೆ ಮಾಡ್ಕೊಂಡು ಬಂದಿರೋಂಥ ಜಮೀನುಗಳನ್ನ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ನಮ್ಮೂರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಉದ್ದೇಶದಿಂದ ಇವರು ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಲೆ ಬಾಳುವಂಥ ಜಮೀನು ಅಂತ ಹೇಳ್ಬಿಟ್ಟು ಸವರ್ಣೀಯರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದ್ರ ದಯವಿಟ್ಟು ನಮ್ಮ ತಾಲೂಕಲ್ಲಿ ಈ ಥರ ಸುಮಾರು ನಡೀತಾ ಇದ್ದಾವೆ. ಅದನ್ನ ನಮ್ಮ ದಲಿತ ಕುಟುಂಬಗಳೆಲ್ಲ ಸೇರಿ ದಲಿತ ಹೋರಾಟಗಾರರು ಸೇರಿ ಇದ್ರ ಕಡಿವಾಣ ಹಾಕಬೇಕು, ಹತ್ತಿರದಲ್ಲಿ ಕಡಿವಾಣ ಹಾಕಬೇಕು. ನಾವು ಇದ್ರ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಣಯ ತಗೊಂಡಿದ್ದೀವಿ. ಮುಂದಿನ ದಿವಸದಲ್ಲಿ ಮಾಡ್ತೀವಿ ಇದನ್ನ. ಎಲ್ರಿಗೂ ಜೈ ಭೀಮ್. ಇವರೇ ಬಾಯಿ ಕಟ್ಟಿರೋದು, ಇವರೇ ಬೋರ್ ಹಾಕಿ ಸರ್ವಿಸ್ ಎಲ್ಲ ಮಾಡೋದು. ಬೋರ್ ಹಾಕಿ ನೋಡಿ, ಬೋರ್ ಹಾಕಿ ಸೀತಾಫಲ ತುಂಬಾ ಹಣ್ಣು ಕಾಯಿ ಬಿಟ್ಟಿದೆ, ಅದನ್ನು ಈ ಕಡೆ ಹಾಕಿದೆ. ಬಂಧುಗಳೇ, ಇವತ್ತು ಏನು ಜಡ್ಮಾಕ್ನಲ್ಲಿ ದಲಿತರ ಕುಟುಂಬವನ್ನು ದೌರ್ಜನ್ಯದಿಂದ ಸುಮಾರು ವರ್ಷಗಳ ಹಿಂದೆ ಕಟ್ಟಿದಂಥ ಮನೆಯನ್ನು ಧ್ವಂಸ ಮಾಡಿ ಅವರು ಬೆಳೆಸಿರುವಂತಹ ಸೀತಾಫಲ ಹಣ್ಣು ಬಿಡುವಂಥ ಮರಗಳನ್ನು ಧ್ವಂಸ ಮಾಡಿ ಈ ಜಮೀನಿನಿಂದ ಅವರ ಜಮೀನಿನವರೆಗೆ ಟ್ರೆಂಚನ್ನು ಹೊಡೆಯುವಂಥ ಮೂಲಕ ಟ್ರೆಂಚ್ ಹೊಡೆದು JCBಗಳನ್ನು ಕರ್ಕೊಂಡ್ಬಂದು ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ದೌರ್ಜನ್ಯದಿಂದ ನಿಮ್ಮನ್ನು ಬಿಡಲ್ಲ, ಈ ಜಮೀನು ನಮಗೆ ಸೇರಿದ್ದು, ನಾವೇ ಮಾಡ್ಕೊಳ್ಬೇಕನ್ನೋ ಒಂದು ಹಠ ಮಾಡಿ ಈ ದಲಿತ ಕುಟುಂಬರಿಗೆ ಏನು ತೊಂದರೆ ಮಾಡಿದಾರೋ ಆ ತೊಂದರೆ ಮಾಡಿದಂಥವ್ರನ್ನು ಕೂಡಲೇ ಪೊಲೀಸವರು ಬಂಧಿಸಿ ಅವ್ರಿಗೆ ಜೈಲಿಗೂ ಕಳಿಸುವಂಥ ಕೆಲಸವನ್ನು ಮಾಡಲೇಬೇಕು. ಮಾಡಿಲ್ಲ ಅಂದರೆ ನಾವು ಇದೇ ಜಮೀನಿನಲ್ಲಿ ಕೂತ್ಕೊಂಡು ಅವ್ರಿಗೆ ನ್ಯಾಯ ಸಿಕ್ಕುವವರೆಗೂ, ನಮ್ಮ ಕುಟುಂಬಗಳಿಗೆ ನ್ಯಾಯ ಸಿಕ್ಕುವವರೆಗೂ ನಾವು ಇಲ್ಲೇ ನಿಂತ್ಕೊಂಡು ಇಲ್ಲೇ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಈ ಪತ್ರಕರ್ತರ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. DC ಅವರಿಗೆ ಕೊಡ್ತೀವಿ. ಸುಮಾರು 100 ವರ್ಷಗಳ ಹಿಂದೆ ಬಂದಂಥ ದಲಿತರ ಕುಟುಂಬಕ್ಕೆ ಸೇರಿದಂಥ ಜಮೀನು ಇವತ್ತು ನಮಗೆ ಸೇರಿದೆ ಅಂತ ಹೇಳಿದ್ರೆ ಎಷ್ಟು ಬೋಕಸ್ ಮಾಡಿರ್ತಾರೆ ಅವರು ಅನ್ನೋದು ನಿಮ್ಮ ಪತ್ರ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅವರ ಮೋಸ ಮಾಡೋದಕ್ಕೆ ನಾವು ಎದುರವರಲ್ಲ, ನಾವು ಬೆದರವರಲ್ಲ. ನಾವಿಲ್ಲೇ ನಿಂತ್ಕೊಂಡು ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಪತ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಮನೆ ಎಷ್ಟು ಇದರಲ್ಲಿ ಸಾಯಂಕಾಲ ಹೊತ್ತಲ್ಲಿ ನೈಟಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಕೂಲಿಗಳು ಮಾಡಿಕೊಂಡು ಬಂದು ಮಲ್ಕೊಂಡಿರ್ತಾರೆ. ನೈಟಲ್ಲಿ ಬಂದು ಏನಾದರೂ ನೀವು ಈ ಥರ ಮಾಡಿಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸಾಯಿಸ್ಬಿಟ್ಟಿದ್ರೆ, ನಮ್ಮವ್ರೇನಾದ್ರೂ ಸತ್ತೋಗಿದ್ರೆ ಯಾರೇ ನ್ಯಾಯ ಕೊಡೋರು? ನಮಗೆ ನಿಮಗೆ ಸೇರಿದ್ರೆ ನಾವು ಜಮೀನಲ್ಲಿ ಪೊಸಿಷನಲ್ಲಿ ಇರ್ತೀವಿ. ನಮಗೆ ಒಂದು ಅರ್ಜಿ ಕೊಡಬೇಕಾಗಿತ್ತು, ನಮ್ಗೆ ತಿಳಿಸ್ಬೇಕಾಗಿತ್ತು. ನಮ್ಗೆ ಯಾವುದೇ ರೀತಿ ನೀವು ತಿಳಿಸಿದ್ದೀರಾ, ಏಕಾಏಕಿ ಬಂದು ನಾವು ಇಲ್ದಿರ ಇಂಥ ಸಮಯದಲ್ಲಿ ಬಂದು ನೀವು ಟ್ರೆಂಚ್ ಹೊಡಿತೀರಂದ್ರೆ ನೀವು ಸಾಯಿಸೋಕ್ಕೆ ಹಿಂದೆ ಹೋಗ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು. ಹಾಗಾಗಿ ಇಲ್ಲಿ ಏನು ನಮ್ಮ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಏನು ಸುಮಾರು ಒಂದು 5-6 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿರೋ ಅಂತ ಮನೆಯನ್ನು ಧ್ವಂಸ ಮಾಡಿದ್ದೀರಿ. ನೀವು ನ್ಯಾಯಸ್ರ, ನೀವು ನಿಮ್ಮ ಇದಕ್ಕೆ ಒಂದು ಗೌರವ ಬರ್ತದೆ ನಿಮಗೆ? ನಮ್ಮನ್ನು ಸಾಯಿಸೋಕೆ ಮಾಡಿದ್ದೀರಾ ನೀವು. ಇವತ್ತು ಇಷ್ಟು ಲಕ್ಷ ಮನೆಯನ್ನು ಧ್ವಂಸ ಮಾಡಿದ್ದೀರಾ, ಒಂದು ಹಣ್ಣು ಬಿಡುವಂಥ ಮರಗಳನ್ನು ನಾಶ ಮಾಡಿದ್ದೀರಾ. ನಿಮಗೆ ದೇವರು ಶಿಕ್ಷೆ ಕೊಡ್ತದೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಇನ್ನೊಂದು ದಿವಸ, ನಾಳೆ ದಿವಸ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ. ಇವತ್ತು ಪೊಲೀಸ್ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ
ಈ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡುತ್ತೇನೆ ಅಂತ ನಮ್ಮ ಬೇತ್ಮಂಗ್ಲ PSI ಸಾಹೇಬರು ತಿಳಿಸಿದ್ದಾರೆ. ಹಾಗಾಗಿ ನಾವು ಇವತ್ತು ಇಲ್ಲಿಂದ ಈ ಒಂದು ಹೋರಾಟವನ್ನು ನಿಲ್ಲಿಸಿ ಮತ್ತೆ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಂದ DC ಆಫೀಸ್ಗೆ ಇವತ್ತೇ ಹೋಗ್ತೀವಿ ಅಂತ ನಾನು ಮಾತನ್ನು ನಾನು ಈಗ ತಿಳಿಸ್ತಾ ಇದ್ದೀನಿ. ಇವರು ಸಾಯಿಸೋಕ್ಕೆ, ನಮ್ಮ ಕುಟುಂಬಗಳನ್ನು ಸಾಯಿಸೋಕ್ಕೆ ಇವರು ರೆಡಿಯಾಗಿದ್ದಾರೆ. ನಮ್ಮ ಜಮೀನನ್ನು ದೋಚ್ಕೊಳ್ಳಕ್ಕೆ ಇವರು ರೆಡಿಯಾಗಿದ್ದಾರೆ. ನಾವು ನಮ್ಮ ತಾತ ಮುತ್ತಾತ ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಹಳೆ ಕಾಲದಲ್ಲಿ ನಾವು ಒಡೆದಿರೋ ಬಾವಿ ಇದೆ 53 ಮತ್ತು ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡಿದ್ದೀವಿ. ಬೋರಲ್ಲಿ ವ್ಯವಸಾಯ ಮಾಡಿದ್ದೇವೆ. ಈ ಮನೆ ಕಟ್ಟಬೇಕಂದ್ರೆ 2-3 ದಿವಸಲ್ಲಿ ಆಗುತ್ತಾ, ಇಲ್ಲ 1 ತಿಂಗಳಲ್ಲಿ ಆಗುತ್ತಾ? ಎಷ್ಟು ವರ್ಷಗಳು ನಾವು ಕಷ್ಟಪಟ್ಟಂತ ದುಡಿಮೆಯಲ್ಲಿ ಕಷ್ಟಪಟ್ಟಿರೋ ಮನೆಯನ್ನು ನೀವು ದುರ್ಸ ಮಾಡಿದ್ದೀರಿ. ನಿಮ್ಮ ವಿರುದ್ಧ ಏನಾದರೂ ಸರ್ಕಾರ ಕೈ ಎತ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಉಗ್ರ ಹೋರಾಟ ಮಾಡೋದು ಖಚಿತ ಅಂತ ಈ ಒಂದು ಪತ್ರಕರ್ತರ ಮೂಲಕ ಸರ್ಕಾರಕ್ಕಾಗಲಿ ಇಲ್ಲಿ ಏನು ಡೂಪ್ಲಿಕೇಟ್ ಪತ್ರಗಳನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿದಾರೋ ಅವ್ರನ್ನ ಕೂಡಲೇ ಪರಿಶೀಲನೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗ ಇನ್ನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಸುಮಾರು 70-80 ವರ್ಷದಿಂದ ಅವ್ರು ಇದ್ದಾರೆ ಪೊಸಿಷನ್ ಅಲ್ಲಿ. ಸುಮಾರು 80 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. ಬಾವಿ ತೋಡವ್ರೆ, ಕರೆಂಟ್ ಈಗ ಆ ಕಡೆ ಹೋಗಿ ನೋಡಿ, ಆ ಕಡೆ ಒಂದು ಸಣ್ಣ ಹಾಕಿದ್ದಾರೆ. ರಾತ್ರಿ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ. ಅವತ್ತು ರಾತ್ರಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಬಂದು ರಾತ್ರಿ 7 ಗಂಟೆ 7:30ವರೆಗೂ ಅಲ್ಲೇ ಇದ್ದಾರೆ. ನಾವು ಅವೆಲ್ಲ ಇದ್ದೀವಿ, ಕಂಪ್ಲೇಂಟ್ ಇದು ಮಾಡಿಕೊಡ್ದಾಗ ಕೊಟ್ಟು ಬಂದಿದ್ದವ್ರು. ಅವ್ರೇನಾರು ಆ ಸಮಯದಲ್ಲಿ ಸಿಕ್ಕಿದ್ರೆ JCB ಹೊಡೆದು ಸಾಯಿಸ್ಬಿಡ್ತಾರೆ. ಇವಾಗ ಆ JCB ಡ್ರೈವರ್ನ ಅವ್ರಿಗೆ ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ, ಏನು ದಾಖಲೆ ಕೊಟ್ಟಿದ್ದಾರೆ, ಆ ದಾಖಲೆ ತಾನು ತೋರಿಸಿ ಇದು ಮಾಡಿ. ಅವ್ರ ದಾಖಲೆ ಇರೋದು ಅಲ್ಲಿಂದ ಆ ಕಡೆ, ಈ ಕಡೆ ಯಾಕೆ ಬಂದ್ ಮಾಡಿದಾರೆ ನಮ್ಗೆ ಅರ್ಥ ಆಗ್ತದೆ. ಯಾಕೆ ಅವ್ರ ಮೇಲೆ ಇಷ್ಟೊಂದು ದೌರ್ಜನ್ಯ SCಗಳದ್ದು. ಇದು SCಗಳದೇ ಸುಬ್ಬಣ್ಣ ಅಂತ. ಇವರು ಸುಮಾರು ಅವ್ರ ತಾತನ ಕಾಲದಿಂದ ಈ ಮನೆಯಲ್ಲಿ ಈ ವಾಸ ಇದ್ದಾಗ ನಿನ್ನೆ ಇವ್ರು ಏನು ಮಾಡಿದ್ರೆ ಟ್ರೈನ್ ನೋಡು ಅಲ್ಲಿಂದ ಆ ಕಡೆ ಎತ್ತಬೇಕಾಯ್ತು. ಅವ್ರು ಬರಬೇಕಾಗಿದ್ರೆ ಈ ಕಡೆನೇ ಬಂದು ಎತ್ಬಿಟ್ಟು ಈ ಮನೆಯನ್ನು ತಳ್ಳಿರೋದು ತುಂಬ ಆಘಾತಕಾರಿಯಾದ ಕೆಲಸ. ದಲಿತರೆ ಅಂದರೆ ಅಷ್ಟೊಂದು ಅಸಡ್ಡೆ, ಜಾತಿ ನಿಂದನೆ ಮಾಡಿ ನಿಮ್ಮನ್ನ ಸಾಯಿಸಿ ಇದೇ ಬಾಯಲ್ಲಿ ಹಾಕಿ ಸುಳಿದು ಬಿಡ್ತೀವಿ ಅಂತೇಳಿ ಬೆಳೆಸಿ ಅಂದ್ರೆ ಅವ್ರ ಜಮೀನಿದೆ, ಈ ಜಮೀನು ಅವ್ರದ್ದೇ. ಇವಾಗ ಅವ್ರಿಗೆ ಸರ್ವೆ ಮಾಡಿದಾಗ ಇಲ್ಲಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಕಾಲುವೆ ತಗೊಂಡಿದ್ದಾರೆ. ಅವ್ರು ಬಂದ್ರೆ ಬರಲಿ, ಜಮೀನು ನಾವು ಬೇಡ ಅಂತ ಹೇಳಲಿಲ್ಲ. ಇಲ್ಲ ಯಾರೋ ಒಬ್ರು ಕರ್ಕೊಂಬಂದು ಊರಿನವ್ರಾಗ್ಬೋದು, ಅಧಿಕಾರಿಗಳಾಗ್ಬೋದು, ನಮ್ಗೆ ಇಲ್ಲಿಗೆ ಬರ್ತದೆ ಇನ್ನು ತಳ್ತೀವಿ ಅಂತ ಹೇಳ್ಬೋದು. ಇವಾಗ ಒಂದು ಅವರು SCಗಳನ್ನ ಮಾತ್ರಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇವಾಗ ಪೊಲೀಸ್ ಇಲಾಖೆನವ್ರು ಬಂದಿದ್ದಾರೆ. ಒಂದು ಮನೆ ಕಟ್ಟಿರೋದಕ್ಕೆ ದೌರ್ಜನ್ಯ ಮಾಡಿದ್ದಕ್ಕೆ, ಒಂದು ಜಾತಿ ನಿಂದನೆ ಮಾಡಿರೋದಕ್ಕೆ ಸರಿ ಅವ್ರು ಇನ್ನು ಮುಂದೆ ಇಲ್ಲಿ ಬಾಳ್ಬೇಕು ಅನ್ನೋದಕ್ಕೆ ಅವ್ರು ರಕ್ಷಣೆ ಕೊಡಬೇಕು. ಮುಂದಿನ ವಿಷಯ ಜಮೀನು ವಿಷಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೂತ್ಕೊಳ್ತೀವಿ. ಅದು ಏನಿದೆ, ಅದು ಹೆಂಗಾಗಿದೆ ಅವ್ರ ಮುಖಾಂತರ ಪರಿಷ್ಕರಣೆ ಮಾಡಬೇಕಂತ ಒಂದು ವಿನಂತಿ.